ಇಡ್ಲಿ ಒಂದು ನಿಮಿಷ ಅಣಜಿ, ಒಂದು 4 ಜನ ಕೊಬ್ಬರಿ ಕೊಟ್ಟೆ. 3 ಪ್ಲೇಟ್ ಇಡ್ಲಿ. ಒಂದು ನಿಮಿಷ ಸರ್, ಒಂದು ನಿಮಿಷ ಅಣಜಿ, ಒಂದು ನಿಮಿಷ. ಟೋಕನ್ ಇಲ್ಲಿ ಕೆಳಗಿದೆ. ಒಂದು ನಿಮಿಷ ಸರ್. 6 ಅಣ್ಣ ಬರೀ ಇಡ್ಲಿ ಮತ್ತೆ ಕೇಸರಿ ಬಾತ್ ಹಾಕಿ ದೋಸೆ ಲೇಟ್ ಆಗುತ್ತೆ ಅಣ್ಣ. ಅವರೆಕಾಳು ಬಾತು, ಟೊಮೆಟೊ ಬಾತು, ಬೆಲ್ಲ ಬಾತು, ಕೇಸರಿ ಬಾತು, ಖಾರ ಬಾತು. ಸರ್ ಇಡ್ಲಿ 10 ನಿಮಿಷ, ದೋಸೆ 15 ನಿಮಿಷ. ಅವರೆಕಾಳು ಬಾತ್ ಇದೆ, ಮಾವಿನಕಾಯಿ ಚಿತ್ರಾನ್ನ ಇದೆ, ಬೆಲ್ಲದ ಕೇಸರಿ ಬಾತ್ ಇದೆ, ಖಾರ ಬಾತ್ ಇದೆ, ಟೊಮೆಟೊ ಬಾತ್ ಇದೆ. ಅಣಜಿ 3 ಮಾವಿನಕಾಯಿ ಚಿತ್ರಾನ್ನ, ಕೇಸರಿ ಬಾತ್ ಕೊಟ್ಟಿಲ್ಲ, 1 ಬೆಲ್ಲದ ಕೇಸರಿ ಬಾತ್ ಸ್ವೀಟ್ಸ್. ಸರ್ ಇಡ್ಲಿ ದೋಸೆ 10 ನಿಮಿಷ. ಅವರೆಕಾಳು ಬಾತ್, ಮಾವಿನಕಾಯಿ ಚಿತ್ರಾನ್ನ, ಬೆಲ್ಲದ ಕೇಸರಿ ಬಾತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ. ನಾನು ಇವತ್ತು ಮೈಸೂರಲ್ಲಿ KC ಲೇ ಹೋಟೆಲ್ ಇದ್ದೀನಿ. ನೋಡ್ಬೋದು ಇಲ್ಲಿ ಹೋಟೆಲ್ ಹಳ್ಳಿ ಹಟ್ಟಿ ಅಂತೇಳಿ. ಇದು ಭಾನುವಾರ ರಜಾ ಇರುತ್ತೆ. ಇವತ್ತು ಸ್ಯಾಟರ್ಡೆ. ಭಾನುವಾರ ಏನಕ್ಕೆ ರಜಾ ಇರುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಜನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಭಾನುವಾರ ರಜಾ ಮಾಡಿದ್ದಾರೆ. ಆ ರೀಸನ್ಗೆ ನೋಡ್ಬೋದು ಎಷ್ಟು ವೆಹಿಕಲ್ಸ್ ಇದೆ ಎಲ್ಲ ನಿಮಗೆ ಕಾಣುತ್ತೆ. ಹಿಂದ್ಗಡೆ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದೆ. ಮೊದಲು ತೋರಿಸ್ತೀನಿ. ಎಲ್ಲಿ ನೋಡಿದ್ರು ವೆಹಿಕಲ್ಸ್ ಇದೆ. ಹೋಟೆಲ್ ಹಳ್ಳಿ ಹಟ್ಟಿ ಅಂತೇಳಿ. ತಿಂಡಿ ಮಾತ್ರ ಸಿಗುತ್ತೆ ಇಲ್ಲಿ, ಭಾಳ ಚೆನ್ನಾಗಿರುತ್ತೆ. ವೆರೈಟಿ ತಿಂಡಿ ಸಿಗುತ್ತೆ. ಅದೇ ರೀತಿ ಜ್ಯೂಸ್ಗಳು ಸಿಗುತ್ತೆ. ಬೆಲ್ದಣ್ಣದ ಜ್ಯೂಸ್ ಆಗಲಿ, ಎಳ್ಳಿಕಾಯಿ ಜ್ಯೂಸ್ ಆಗಲಿ, ಬೇರೆ ಈ ಥರದ್ದೆಲ್ಲ ಸಿಗುತ್ತೆ. ಇಲ್ಲಿ ಇಡ್ಲಿನೂ ಒಂದು ಸ್ಪೆಷಲ್ ಆಗಿರುತ್ತೆ. ದೋಸೆನೂ ಅಷ್ಟೇ, ದೋಸೆನೂ ಚೆನ್ನಾಗಿರುತ್ತೆ. ಇವಾಗ ಅವರೆಕಾಳು ಸೀಸನ್ನು, ಅವರೆಕಾಳು ಪಲಾವು ಕೂಡ ಮಾಡಿದ್ದಾರೆ, ರೈಸ್ ಬಾತ್ಗಳು. ಬನ್ನಿ ನಿಮಗೆ ಇದ್ರ ಬಗ್ಗೆ ಫುಲ್ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಹೇಗಿರುತ್ತೆ ಅಂತೇಳಿ. ನೀವು ಮೈಸೂರಿಗೆ ಬಂದಾಗ ಈ ಹಳ್ಳಿ ಹೋಟೆಲ್ಗೆ ಬರೋದು ಮರಿಬೇಡಿ. ಮಾರ್ನಿಂಗ್ ಟಿಫನ್ ಮಾಡ್ಬೇಕಂದ್ರೆ ಇಲ್ಲಿ ಬನ್ನಿ. ಒಂಥರ ವಾತಾವರಣವೂ ಚೆನ್ನಾಗಿದೆ. ಹೋಟೆಲು ಅಷ್ಟೇ ಒಂಥರ ಹಳ್ಳಿ ವಾತಾವರಣದಲ್ಲಿದೆ, ಭಾಳ ಚೆನ್ನಾಗಿದೆ. ಒಳಗೆ ನಿಮಗೆ ಹೇಗಿರುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ. ಬಂಧುಗಳೇ, ಹಳ್ಳಿ ಹಟ್ಟಿ ಬರೋದು ಎಲ್ಲಪ್ಪ ಅಂತಂದ್ರೆ ನಿಮಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಾ. ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲೇ ಬರುತ್ತೆ. ನೋಡ್ಬೋದು ಇಲ್ಲಿರೋ ಪ್ರತಿಯೊಂದು ವೆಹಿಕಲ್ಲು ಈ ಹಳ್ಳಿ ಹಟ್ಟಿ ಹೋಟೆಲ್ಗೆ ಬಂದಿರೋಂಥ ವೆಹಿಕಲ್ಸ್ಗಳೇ. 2 ವೀಲರ್ಸ್ ಇದೆ, 4 ವೀಲರ್ಸ್ ಇದೆ, ಎಲ್ಲ ನೋಡ್ತಾ ಇದ್ದೀರಾ. ಈ ಹಳ್ಳಿ ಹಟ್ಟಿಯಲ್ಲೂ ಒಳಗಡೆನೂ ಜಾಗ ಇದೆ, ಹಳ್ಳಿ ವಾತಾವರಣ ಇರುತ್ತೆ. ಅದೇ ರೀತಿ ಪಕ್ಕ ಶೆಡ್ ಕೂಡ ಇದೆ, ಶೆಡ್ಡಲ್ಲೂ ಇರುತ್ತೆ. ಬಟ್ ಎಲ್ಲರೂ ಇಲ್ಲಿ ಜಾಸ್ತಿ ಇಲ್ಲೇ ತಿಂತವ್ರೆ, ಯಾಕಂದರೆ ಮೇಂಟೈನ್ ಮಾಡೋದಕ್ಕಾಗಲ್ವಂತೆ. ಅದಕ್ಕೆ ಭಾನುವಾರ ರಜೆ ಇರುತ್ತೆ. ಅವ್ರು ಹೇಳ್ತಾ ಇದ್ರು ಭಾನುವಾರ ಮಕ್ಕಳು ಮೇಂಟೈನ್ ಮಾಡೋದಕ್ಕಾಗಲ್ಲ, ಅದಕ್ಕೆ ರಜೆ ಇರುತ್ತೆ ಅಂತ ಹೇಳ್ತಾ ಇದ್ರು. ನಿಮಗೆ ಜಾಗನೇ ಸಿಗೋದಿಲ್ಲ. ಬಂದು ಜಾಗ ಇಟ್ಕೊಳ್ಳೋ ಒಂದು ಸಿಕ್ಕಾಪಟ್ಟೆ ಜನ ಬರ್ತಾರೆ ನೋಡಿ. ಕುತ್ಕೊಂಡು ತಿನ್ನೋದಕ್ಕೆ ಸಿಗಲ್ದವರೆಲ್ಲ ನಿಂತ್ಕೊಂಡೇ ತಿಂತಾರೆ. ಯಾಕಂದರೆ ಪಕ್ಕ ಒಂದು ಹಾಕಿದ್ದಾರೆ, ಶೀಟಿಂದೊಂದು ಶೆಡ್ ಥರ ದೊಡ್ಡದಾಗಿ ಮಾಡಿದ್ದಾರೆ ಹೋಟ್ಲಿಂದ್ಗಡೆ. ಬಟ್ ಅಲ್ಲಿ ಯಾರು ಹೋಗೋದಿಲ್ಲ, ಜಾಸ್ತಿ ಎಲ್ಲರೂ ಇಲ್ಲೇ ತಿಂತಾರೆ. ಯಾಕಂದರೆ ನೀವು ನೋಡ್ಬೋದು ಸುತ್ತಲೂ ಮರಗಳಿದೆ, ದೊಡ್ಡ ಮಧ್ಯಾಹ್ನ ಕೂಡ ಮರಗಳಿದೆ. ಎಷ್ಟು ಚೆನ್ನಾಗಿ ಮರದ ನೆರಳಲ್ಲಿ, ಆಮೇಲೆ ಒಂದು ಹಳ್ಳಿ ವಾತಾವರಣದಲ್ಲಿ ತಿಂತಾರೆ. ನೋಡ್ಬೋದು ಚಪ್ಪರ ಥರ ಎಲ್ಲ ಹಾಕಿದ್ದಾರೆ ಇಲ್ಲಿ, ಸಣ್ಣದಾಗಿ ಚಪ್ಪರ ಇರುತ್ತಲ್ಲ ಆ ರೀತಿಯಾಗಿ ಇದೆ. ಕೆಲವು ಶೀಟಿಂದು ಕೂಡ ಇದೆ ಇಲ್ಲಿ. ಮತ್ತು ಸೆಲ್ಫ್ ಸರ್ವಿಸ್ ಇದೆ, ಸ್ವಸಹಾಯ ಪದ್ಧತಿ. ಅಂದರೆ ನೀವು ಇಲ್ಲಿ ತೊಗೋಬೇಕು, ಟೋಕನ್ ತೊಗೊಂಬಿಟ್ಟು ಇಲ್ಲಿ ತೊಗೊಂಡು ನೀವೇ ತೊಗೊಂಡು ತಿನ್ನಬೇಕು. ಯಾಕಂದರೆ ಇಲ್ಲಿ ಯಾರು ಸಪ್ಲೈ ಮಾಡಲ್ಲ ಅಥವಾ ಸರ್ವಿಸ್ ಇಲ್ಲ. ಇಲ್ಲಿ ತೊಗೊಂಡು ಟೋಕನ್ ಪಕ್ಕ ತೊಗೋಬೇಕು. ತೊಗೊಂಡು ಏನೇನು ಬೇಕು ಅದೆಲ್ಲ ತೊಗೊಂಡು ತೊಗೋಬೋದು. ನೋಡ್ಬೋದು ಇಡ್ಲಿ ಇದೆ ನಿಮಗೆ, ವಡೆ, ತುಪ್ಪ. ಅದೇ ರೀತಿ ಮಸಾಲೆ ದೋಸೆ ಇದೆ, ರೈಸ್ ಬಾತ್ ಇದೆ, ಚಿತ್ರಾನ್ನ, ಕೇಸರಿ ಬಾತು, ಖಾರ ಬಾತು. ಆಮೇಲೆ ಇಲ್ಲಿ ಮೇನ್ ಏನಪ್ಪ ಅಂದರೆ ಬೆಲ್ಲದ ಜ್ಯೂಸ್ ಇರುತ್ತೆ, ನೆಲ್ಲಿಕಾಯಿ ಜ್ಯೂಸ್ ಇರುತ್ತೆ, ಮತ್ತು ಎಳ್ಳಿಕಾಯಿ ಜ್ಯೂಸ್ ಇರುತ್ತೆ, ಮತ್ತು ರಸಾಯನ ಅಂತ ಕೂಡ ಇರುತ್ತೆ. ಕಾಫಿ ಮತ್ತು ಟೀನ ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ, ಕಾಫಿ ಟೀ ಇಲ್ಲ ಇಲ್ಲಿ. ಭಾಳಷ್ಟು ಜನ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಮೈಸೂರಿಗೆ ಬಂದಾಗ. ಚಾಮುಂಡಿ ಬೆಟ್ಟ ಹೋಗೋ ರೋಡಲ್ಲೇ ಬರುತ್ತಿದ್ದು ಹಳ್ಳಿ ಹಟ್ಟಿ ಅಂತೇಳಿ. ಬಟ್ ಭಾನುವಾರ ಇದನ್ನು ಇರೋದಿಲ್ಲ. ಭಾನುವಾರ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಸರ್ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತೇಳಿ ಓನರ್ ಹೇಳಿದ್ರು. ನಾನು ಅವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡಿದೆ, ಅವ್ರು ಕೂಡ ಮಾತಾಡೋಕ್ಕೆ ಅಷ್ಟು ಟೈಮ್ ಇರಲಿಲ್ಲ. ಸಿಕ್ಕಾಪಟ್ಟೆ ಜನ ಇದ್ರಲ್ಲ, ಹಾಗಾಗಿ ಸಾಕಷ್ಟು ಜನ ಇದ್ದಿದ್ದರಿಂದ ಅವರು ನಾವು ಮಾತಾಡ್ಸೋಕ್ಕಾಗಲಿಲ್ಲ. ಬಟ್ ಟೈಮಿಂಗ್ಸ್ ಹೇಳೋದಾದ್ರೆ ನಿಮಗೆ ಬೆಳಿಗ್ಗೆ 7:30 7:30 11:30 12ವರೆಗೂ ಅಷ್ಟೇ, ಮಧ್ಯಾಹ್ನ ಇರೋದಿಲ್ಲ. ಬೆಳಿಗ್ಗೆ ತಿಂಡಿ ಮಾತ್ರ ಅಷ್ಟೇ. ಬೆಳಿಗ್ಗೆ ನಿಮಗೆ 7:30 11:30 ಎಂಡ್ ಆಗುತ್ತೆ. ಅದು ನಿಮಗೆ 10 ಗಂಟೆ 10:30 ಬಂದರೆ ಎಷ್ಟೋ ಖಾಲಿ ಆಗಿಬಿಟ್ಟಿರುತ್ತಲ್ಲ. ಅಂದರೆ ಬೆಲ್ದಣ್ಣದ ಜ್ಯೂಸು, ಎಳ್ಳಿಕಾಯಿ ಜ್ಯೂಸು, ಅದೇ ರೀತಿ ಏನೇನು ನೆಲ್ಲಿಕಾಯಿ ಜ್ಯೂಸ್ ಏನಿದೆ ಅದೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ತಿಂಡಿ ಇಡ್ಲಿ ಮಾತ್ರ ಎನಿ ಟೈಮ್ ಸಿಗ್ತಾ ಇರುತ್ತೆ. ಅದೇ ರೀತಿ ಇಲ್ಲಿ ಚಿಪ್ಲಿ ಇಡ್ಲಿ ಅಂತೇಳಿ ಭಾಳ ಫೇಮಸ್ಸು. ಅದನ್ನು ಭಾಳಷ್ಟು ಜನ ಲೈಕ್ ಮಾಡ್ತಾರೆ. ಬೆಲ್ಲದ ಕೇಸರಿ ಬಾತ್ ಇರುತ್ತೆ, ದೋಸೆ ಅಷ್ಟೇ ಭಾಳ ಚೆನ್ನಾಗಿದೆ. ಮತ್ತು ಅವರೆಕಾಳು ಸೀಸನ್ ಆಗೋದ್ರಿಂದ ಅವರೆಕಾಳು ಉಪ್ಪಿಟ್ಟು, ರೈಸ್ ಬಾತ್ಗಳೆಲ್ಲ ಮಾಡಿ ಟೋಕನ್ ತಗೊಂಡು ಜನ ಹೆಂಗೆ ಕಾಯ್ತಿರ್ತಾರೆ ತಿಂಡಿಗೋಸ್ಕರ ಅಂತ ತೋರಿಸ್ತಾರೆ. ಸರ್ ಅವರೆಕಾಳು ಬಾತು, ಟೊಮೆಟೊ ಬಾತು, ಬೆಲ್ಲದ ಕೇಸರಿ ಬಾತು, ಖಾರ ಬಾತು. ಸರ್ ಇಡ್ಲಿ 10 ನಿಮಿಷ, ದೋಸೆ 15 ನಿಮಿಷ. ಅವರೆಕಾಳು ಬಾತ್ ಇದೆ, ಮಾವಿನಕಾಯಿ ಚಿತ್ರಾನ್ನ ಇದೆ, ಬೆಲ್ಲದ ಕೇಸರಿ ಬಾತ್ ಇದೆ, ಖಾರ ಬಾತ್ ಇದೆ, ಟೊಮೆಟೊ ಬಾತ್ ಇದೆ. ಅಣಜಿ 3 ಮಾವಿನಕಾಯಿ ಚಿತ್ರಾನ್ನ, ಕೇಸರಿ ಬಾತ್ ಕೊಟ್ಟಿಲ್ಲ, 1 ಬೆಲ್ಲದ ಕೇಸರಿ ಬಾತ್ ಸ್ವೀಟ್ಸ್. ಚಟ್ನಿ 1 ನಿಮಿಷ ಅಣಜಿ. ವಡೆ 1 ನಿಮಿಷ ಅಣಜಿ. ಸರ್ ಮಾವಿನಕಾಯಿ ಚಿತ್ರಾನ್ನ. ತಿಂಡಿಗಿಂತ ಮುಂಚೆ ಜ್ಯೂಸ್ ಕುಡಿತೀನಿ ಅಂದರೆ ಸರ್ ಬೆಟ್ಟದಲ್ಲಿ ಜ್ಯೂಸ್ ಇದೆ, ಅದು ಬಿಟ್ಟರೆ ಬೇಲ್ದನ್ ಜ್ಯೂಸ್ ಇದೆ. ಚಂಡಿ ಮನೆ ಅಣಜಿ ಮುಂದೆ ಸರ್ ಇಡ್ಲಿ ದೋಸೆ 10 ನಿಮಿಷ. ಅವರೆಕಾಳು ಬಾತ್, ಮಾವಿನಕಾಯಿ ಚಿತ್ರಾನ್ನ, ಬೆಲ್ಲದ ಕೇಸರಿ ಬಾತ್, ಖಾರ ಬಾತ್. ಅದು ಬಿಟ್ಟರೆ ಟೊಮೆಟೊ ಬಾತ್ ರೆಡಿ ಇದೆ, ಬೇಕು ತೆಗೆಯಮ್ಮ.
ಸರ್ ಇಡ್ಲಿ ದೋಸೆ ಮುಂದೆ ಬಸ್ ಆಗ್ಬಿಡಿ ಸರ್ ಪ್ಲೀಸ್. ಇಡ್ಲಿ ದೋಸೆ ಮುಂದೆ ಬಸ್ ಆಗಿ ಸರ್. ಇಡ್ಲಿ ದೋಸೆ ಈ ಕಡೆ ಮುಂಬಿಡಿ. 10 ನಿಮಿಷ ಅಣಜಿ ಒಂದು ಬೇರೆ ತಿಂದು ಅಣಜಿ. ಎಲ್ಲಿಗೆ ಕೊಡಿ, ಎಲ್ಲಿಗೆ ಕೊಡಿ ಸರ್. ಮಾವಿನಕಾಯಿ ಚಿತ್ರಾನ್ನ ಸರ್. ಬೆಟ್ಟನಲ್ಲಿ ಕೈತೆ ಬೇಲ್ತ ಇಟ್ಟಿದ್ದು ಅವರೆಕಾಳು ಬಾತಿದೆ, ಟೊಮೆಟೊ ಬಾತಿದೆ, ಮಾವಿನಕಾಯಿ ಚಿತ್ರಾನ್ನ ಇದೆ, ಬೆಲ್ಲದ ಕೇಸರಿ ಬಾತಿದೆ, ಕರ್ರ ಬಾತಿದೆ. ಒಂದು ನಿಮಿಷ ಇಡ್ಲಿ. ಇಡ್ಲಿ ಒಂದು ನಿಮಿಷ ಅಣಜಿ. ಒಂದು 4 ಜನ ಕೊಬ್ಬರಿ ಕೊಟ್ಟೆ. ಒಂದು ನಿಮಿಷ ಸರ್. ಒಂದು ನಿಮಿಷ ಅಣಜಿ. ಒಂದು ನಿಮಿಷ ಸರ್. ಒಂದು ನಿಮಿಷ ಅಣಜಿ. ಒಡೆ ಒಂದು ನಿಮಿಷ ಅಣಜಿ. ಒಂದು ಇಬ್ಬರವರೆಗೆ ಕೊಡ್ತೀನಿ. ಚೆನ್ನಾಗಿತ್ತು ತಿಂಡಿ ಎಲ್ಲ. ದೋಸೆ ಅಂತೂ ಸೂಪರ್ ಆಗಿತ್ತು. ಎಲ್ಲರೂ ಖುಷಿ ಪಟ್ಟು ತಿಂತಿದ್ದಾರೆ ಅಷ್ಟೇ. ನಮ್ಗಿಲ್ಲಿ ಬೆಲ್ದಂಡ್ ಜ್ಯೂಸ್ ತುಂಬಾನೇ ಇಷ್ಟ ಆಯ್ತು. ಇದ್ರ ಜೊತೆಗೆ ಅವರೆಕಾಳು ಬಾತ್ ಸೀಸನ್ ಬೇರೆ, ಅದನ್ನು ತುಂಬಾ ಇಷ್ಟ ಆಯ್ತು. ರಸಾಯನ ಮಿಸ್ ಮಾಡ್ಕೋತಾ ಇದೀವಿ. ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನ ತಿನ್ಬೇಕು. ಆಕ್ಚುಲಿ ತಿಂಡಿ ಜೊತೆ ಕಾಫಿನೂ ಟೀನು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ತಿಂಡಿ ಚೆನ್ನಾಗಿತ್ತು, ಶುದ್ಧವಾಗಿದೆ, ರುಚಿಯಾಗಿದೆ. ಕಾಫಿ ಟೀ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ತಿಂತಾ ಇದ್ವಿ. ಇಡ್ಲಿ ವಡೆ ತಗೊಂಡಿದೀವಿ. ನಾವಿಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ. ನಮ್ಮ ಫ್ಯಾಮಿಲಿ ಎಲ್ಲ 12 ಜನ ಬಂದಿದ್ವಿ. ಇಲ್ಲಿ ತಿಂಡಿ ತುಂಬಾ ಚೆನ್ನಾಗಿದೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ. ಟ್ರೈ ಮಾಡೋಣ ಅಂತ ಬಂದ್ವಿ. ತುಂಬಾ ಚೆನ್ನಾಗಿದೆ. ಬಿಸಿ ಇಡ್ಲಿ ಎಲ್ಲ ಇಲ್ಲದ್ರೆ ಮಕ್ಕಳು ಮರಿ ಎಲ್ಲ ಫ್ಯಾಮಿಲಿ ಬಂದಿದೀವಿ. ವಡೆ ಅಂತೂ ತುಂಬಾ ಚೆನ್ನಾಗಿದೆ. ಇಡ್ಲಿ 1 ಪ್ಲೇಟ್ ತಗೊಂಡಿದ್ವಿ. ಈಗ ಮತ್ತೆ ಇನ್ನೊಂದು ಪ್ಲೇಟ್ ಹೇಳ್ತೀವಿ. ಸಜ್ಜಿಗೆನೂ ತುಂಬಾ ಚೆನ್ನಾಗಿದೆ. ಎಲ್ಲ ಐಟಮ್ ತುಂಬಾ ಚೆನ್ನಾಗಿದೆ. ಈ ಚಾಮುಂಡಿ ಬೆಟ್ಟಕ್ಕೆ ಬಂದವರೆಲ್ಲ ಒಂದು ವಿಸಿಟ್ ಮಾಡಿ ಹೋಗಿ ಒಂದ್ಸಲ ಟೇಸ್ಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಎಲ್ಲ ಅದನ್ನು ಒಂದು ರೌಂಡ್ ಹೇಳಿದೀವಿ. ಫುಲ್ ಫ್ಯಾಮಿಲಿ ಬಂದಿದೀವಿ. ನೋಡಿ, ಇದು ಬೆಲ್ಲದ ಹಣ್ಣದ ಜ್ಯೂಸು ನಿಮ್ಗೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಸ್ಪೆಷಲ್ಲು ಹಳ್ಳಿ ಹಟ್ಟಿಯಲ್ಲಿ ಬೆಲ್ಲದ ಹಣ್ಣದ ಜ್ಯೂಸು ಟೇಸ್ಟ್ ಮಾಡ್ಬೋಣ. ಸಕಲಾಗಿದೆ. ಬೆಲ್ಲ ಹಾಕಿದ್ದಾರೆ. ಗಟ್ಟಿಯಾಗೂ ಇದೆ. ಚೂರು ಆ ಥರ ಎಲ್ಲ ಗಟ್ಟಿಯಾಗಿದೆ, ಚೆನ್ನಾಗಿದೆ. ಹುಳಿ, ಬೆಲ್ಲದ್ದು, ಸ್ವೀಟು ಎಲ್ಲ ಸಿಗುತ್ತೆ. ಬೆಲ್ಲದಣ್ಣದ್ದು ಫ್ಲೇವರು ಭಾಳ ನೈಸಾಗಿದೆ. ಬಂದರೆ ಮಸ್ಟ್ ಟ್ರೈ ಮಾಡಿ. ಮತ್ತು ಎಳ್ಳಿಕಾಯಿ ಜ್ಯೂಸ್ ಸಿಗುತ್ತೆ. ಇನ್ನೊಂದು ರಾಸಾಯನ ಅಂತ ಸಿಗುತ್ತೆ, ಅದು ಸಿಗುತ್ತೆ. ಬಟ್ ಬೆಲ್ಲದಣ್ಣು ಜ್ಯೂಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಸ್ಟ್ ಟ್ರೈ. ಬೆಲ್ಲದಣ್ಣು ಜ್ಯೂಸ್ ಮಾತ್ರ ಮಸ್ಟ್ ಟ್ರೈ ಮಾಡಿ. ನೋಡಿ, ಇದು ಚಿಪ್ಲಿ ಇಡ್ಲಿ ಪುಟ್ಟಿಯಲ್ಲಿ ಬರುತ್ತೆ. ತುಪ್ಪ ಹಾಕಿದ್ದಾರೆ ನೋಡಿ. ತುಪ್ಪ ಎಷ್ಟು ಬೇಕಾದ್ರೂ ಹಾಕ್ತಾರೆ. ಚಟ್ನಿ ಕೊಡ್ತಾರೆ. ಕೆಂಪು ಚಟ್ನಿಲಿ ಒಂದೇ ಚಟ್ನಿ ಸಿಗುತ್ತೆ. ಕೆಂಪು ಚಟ್ನಿ ಟೇಸ್ಟಾಗಿರುತ್ತೆ. ಸಖತ್ತು ಡಿಮ್ಯಾಂಡ್ ಇದೆ ಇಡ್ಲಿಗೆ. ಚಿಪ್ಲು ಇಡ್ಲಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ತುಪ್ಪ ಹಾಕಿದ್ದಾರೆ ನೋಡಿ. ಎಷ್ಟು ಸ್ಮೂತ್ ಆಗಿದೆ ನೋಡಿ. ಗೊತ್ತಾಗುತ್ತೆ ನಿಮಗೆ ಎಷ್ಟು ಸ್ಮೂತ್ ಇದೆ ಅಂತೇಳಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ. ಇಡ್ಲಿ ಹಿಡಿದ್ರೆ ಹಾಗೆ ಬಿದ್ದೋಗುತ್ತೆ. ಚಿಪ್ಲಿ ಇಡ್ಲಿ ಟೇಸ್ಟ್ ಮಾಡ್ಬಿಡೋಣ ಬನ್ನಿ. ತುಪ್ಪ ಬೇರೆ ಇರುತ್ತೆ. ಚಟ್ನಿ ಹಾಕ್ಕೊಂಡು ಚಟ್ನಿ ಕೂಡ ಭಾಳ ಚೆನ್ನಾಗಿದೆ. ಚಟ್ನಿ ಸಖತ್ತಾಗಿದೆ, ಗಟ್ಟಿಯಾಗಿದೆ. ಚಟ್ನಿ ನೋಡ್ಬೋದು, ಗಟ್ಟಿ ಇದೆ. ತುಪ್ಪ ಇರುತ್ತೆ ನೋಡಿ ಇಡ್ಲಿ ಮೇಲೆ. ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಈ ತುಪ್ಪದ ಹಾಕಿರೋ ಇಡ್ಲಿ ತಿಂದ್ಬಿಟ್ರೆ ಮಾತ್ರ ನಿಮಗೆ ಆ ಟೇಸ್ಟ್ ಬಿಡಿ ಸಖತ್ತು. ತುಪ್ಪದ್ದು ಫ್ಲೇವರ್ ಹಂಗೆ ಇರುತ್ತೆ, ಸಖತ್ತು ಟೇಸ್ಟ್ ಕೊಡುತ್ತೆ ತಿಂತಾ ಇದ್ರೆ. ಈ ಚಟ್ನಿಗೂ ಅಷ್ಟೇ. ಈ ಚಟ್ನಿಗೂ ಈ ತುಪ್ಪದ ಇಡ್ಲಿಗೂ ಸಖತ್ತಾಗಿದೆ. ಚಿಪ್ಲಿ ಇಡ್ಲಿ ಮಾತ್ರ ಟ್ರೈ ಮಾಡಿ, ಇದು ಸಖತ್ತಾಗಿದೆ. ನೋಡಿ ಮಸಾಲ ದೋಸೆ ನೋಡ್ತಾ ಇದ್ದೀರಾ. ಮಸಾಲ ದೋಸೆ ಇಲ್ಲಿ ಪಲ್ಯ ಹಾಕಿದ್ದಾರೆ. ಮಸಾಲೆ ಕೂಡ ಚೆನ್ನಾಗಿದೆ, ಸ್ಮೂತ್ ಆಗಿದೆ ಮಸಾಲೆ ದೋಸೆ. ನೋಡಿ ತಗೋಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸ್ಮೂತ್ ಆಗಿದೆ ಅಂತ.
ಹಾಗೆ ಮುರಿದೋಗುತ್ತೆ, ಹಾಗೆ ಪೀಸ್ ಆಗುತ್ತೆ. ಇದು ಹಂಗೆ ಸ್ಮೂತಾಗಿ ಬರುತ್ತೆ. ಈ ಚಟ್ನಿಗೂ ಮಸಾಲೆ ದೋಸೆ ಮಾತ್ರ ಸೂಪರ್ ಆಗಿದೆ ಟೇಸ್ಟ್. ನೋಡಿ, ಇದು ಕೇಸರಿ ಬಾತು, ಬೆಲ್ಲದ ಕೇಸರಿ ಬಾತು. ನಿಮಗೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಬೆಲ್ಲದ ಕೇಸರಿ ಬಾತು, ದ್ರಾಕ್ಷಿಗಳೆಲ್ಲ ಹಾಕಿದ್ದಾರೆ, ನಟ್ಸ್ ಇದೆ ನೋಡ್ಬೋದು. ಬೆಲ್ಲದ ಕೇಸರಿ ಬಾತು ಟೇಸ್ಟ್ ಮಾಡೋಣ. ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಬೆಲ್ಲದ ಕೇಸರಿ ಬಾತು. ಸಖತ್ತಾಗಿದೆ ಬೆಲ್ಲದ ಕೇಸರಿ ಬಾತು. ಇದೇ ಫಸ್ಟ್ ಟೈಮ್ ತಿಂದಿದ್ದು ನಾನು. ಎಲ್ಲ ಸಕ್ಕರೆಯಿಂದ ಮಾಡಿರ್ತಿದ್ದೀನಿ. ಗೋಡಂಬಿ ಹಾಕಿದ್ದಾರೆ, ದ್ರಾಕ್ಷಿ ಹಾಕಿದ್ದಾರೆ. ನಿಜವಲ್ಲ ಭಾಳ ಚೆನ್ನಾಗಿದೆ ಬೆಲ್ಲದ ಕೇಸರಿ ಬಾತು. ಸಖತ್ ಟೇಸ್ಟ್ ಆಗಿದೆ. ತುಪ್ಪ ಬೇರೆ ಇದೆ, ತುಪ್ಪ ಬೇರೆ ಹಾಕಿರ್ತಾರೆ. ಆ ತುಪ್ಪ ನೀವು ಇಟ್ಟಿರ್ತಾರೆ, ಹಾಕ್ಕೋಬೋದು. ಈ ಬೆಲ್ಲದ ಕೇಸರಿ ಬಾತ್ ಮಾತ್ರ ಸಾಲಿಡ್ ಆಗಿದೆ, ಸಕ್ಕತ್ತಾಗಿದೆ ಟೇಸ್ಟ್. ಮಾತ್ರ ಮಸಾಲೆ ವಡೆ ತೋರಿಸ್ತೀನಿ ನಿಮಗೆ. ಮಸಾಲೆ ವಡೆನ ನೋಡ್ಬೋದು. ಇದಕ್ಕೂ ಅಷ್ಟೇ ಚಟ್ನಿ ಕೊಟ್ಟಿರ್ತಾರೆ. ಹಾಗೆ ತಿನ್ಬೋದಿಲ್ಲ, ಚಟ್ನಿ ಕೊಡ್ತಾರೆ, ಚಟ್ನಿ ಬೇಕಾದ್ರೆ ಹಾಕೊಂಡು ತಿನ್ಬೋದು. ಕ್ರಿಸ್ಪಿ ಆಗಿದೆ, ನೋಡ್ತಾರ ಕರುಮ್ ಅಂತಿದೆ. ಎಲ್ಲ ಹಾಕಿದ್ದಾರೆ, ಸಬ್ಬಾಕ್ಷಿ ಸೊಪ್ಪು, ಈರುಳ್ಳಿ, ಎಲ್ಲ ಥರ ಸೊಪ್ಪುಗಳು ಕೂಡ ಹಾಕಿದ್ದಾರೆ. ಕಡಲೆಬೇಳೆ ಜಾಸ್ತಿ ಇಲ್ಲ ಇದಕ್ಕೆ ಮಸಾಲೆ ವಡೆಗೆ, ಅದೇ ಒಂದು ಸ್ಪೆಷಲ್. ಕಡಲೆಬೇಳೆ ಜಾಸ್ತಿ ಇರಲ್ಲ. ಮಸಾಲೆ ವಡೆ ಕೂಡ ಭಾಳ ಚೆನ್ನಾಗಿದೆ, ಟ್ರೈ ಮಾಡಿ ಇದನ್ನು. ನೀವು ಮುಂದ್ಗಡೆ ಅಲ್ಲಿ ರಶ್ ಇರುತ್ತೆ, ಅಲ್ಲೂ ಕೂಡ ಸೀಟ್ಸ್ ಇದೆ, ಭಾಳ ಸಖತ್ತಾಗಿದೆ. ಅಲ್ಲಿ ಒಂಥರ ವಾತಾವರಣ ಅಲ್ಲೂ ಕೂಡ ಚೆನ್ನಾಗಿದೆ. ಅಲ್ಲಿ ತುಂಬಿತ್ತು ಅಂದರೆ ನೀವು ಹೋಟೆಲ್ ಹಿಂದ್ಗಡೆ ಬಂದರೆ ಈ ರೀತಿ ಎಲ್ಲ ಬೆಂಚಸ್ ಹಾಕಿದ್ದಾರೆ ನೋಡ್ಬೋದು. ಇಲ್ಲಿ ಬಂದುಬಿಟ್ಟು ನೀವು ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಇಲ್ಲಿ ಫ್ರೀಯಾಗಿ. ಅಲ್ಲಿ ರಶ್ ಇದೆಯಲ್ಲ, ಅಲ್ಲಿ ತಿನ್ನೋದಕ್ಕಾಗಲ್ಲ ಅಂತಲೇ ಇಲ್ಲಿ ಬಂದೆ. ಇಲ್ಲೆಲ್ಲ ಬೆಂಚಸ್ ಆಗಿದ್ದಾರೆ, ನೀವು ಅಲ್ಲಿಂದ ತೊಗೊಂಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಫ್ರೀಯಾಗಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ತುಂಬಾ ಫೇವ್ರೇಟು. ಸೊ ರೈಸ್ ಬಾತು ಚೆನ್ನಾಗಿರುತ್ತೆ. ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ಇಲ್ಲಿಗೆ ಇಲ್ಲಿ ಬಂದಾಗೆಲ್ಲ ಅನ್ಕೋತಾ ಇದ್ವಿ, ಇವ್ರುಗಳು ಬಂದಿಲ್ಲ, ನಾನು ಬಂದಿದ್ದೀನಿ ಫ್ರೆಂಡ್ಸ್. ಚಿಪ್ಲಿಟ್ಲಿ ರೈಸ್ ಬಾತು ಸೀಸನ್ ಅಂತೆ. ಜ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ. ಬೇಲ್ದಣ್ಣಿನ ಜ್ಯೂಸು, ಎಳ್ಳೆಕಾಯಿ ಜ್ಯೂಸು, ನೆಲ್ಲಿಕಾಯಿ ಜ್ಯೂಸ್, ಅದೇ ಜ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದೆ ಇವತ್ತು 3 ಜ್ಯೂಸ್ ಇದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ ಕೇಸರಿ ಬಾತ್ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ತಗೊಂಡಿದ್ದೀನಿ, ಟೆಸ್ಟ್ ಮಾಡೋಣ. ಬೆಟ್ಟದ ನೆಲ್ಲಿಕಾಯಿ ಅವಲೇ ಕುಡಿದಿದ್ದು ನಾನು, ಬೇಲ್ದಣ್ಣಿಂದು. ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್. ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯಕ್ಕೂ ಒಳ್ಳೆಯದು, ಸಖತ್ತಾಗಿದೆ. ಇಲ್ಲಿ ಕಾಫಿ ಸಿಗೋದಿಲ್ಲ, ಕಾಫಿ ಕ್ಲೋಸ್ ಮಾಡಿದ್ದಾರೆ. ನೀವು ತಿಂಡಿ ತಿಂದಾದ್ಮೇಲೆ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಸಖತ್ತಾಗಿದೆ. ಸಿಹಿ ಅಂತಿರಲ್ಲ, ಒಗರು ಇರುತ್ತೆ, ಆರೋಗ್ಯಕ್ಕೆ ಮಾತ್ರ ಭಾಳ ಒಳ್ಳೆಯದು. ಹೋಟೆಲ್ ಹಳ್ಳಿ ಹಟ್ಟಿ, ಇದು ಚಾಮುಂಡಿ ಬೆಟ್ಟ ಕಿದೆ ರೋಡ್ ಹೋಗುತ್ತೆ. ಚಾಮುಂಡಿ ಬೆಟ್ಟ ಹೋಗೋ ರೋಡಲ್ಲೇ ಬರುತ್ತೆ ನಿಮಗೆ. KC ಲೇಔಟ್ ಅಂತೇಳಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಬಂದರೆ ಆಯ್ತು ನಿಮಗೆ. ಹಳ್ಳಿ ನೋಡಿ, ಹೋಟೆಲ್ ಹಳ್ಳಿ ಹಟ್ಟಿ ಅಂತ ಹಾಕಿ ಗೂಗಲಲ್ಲೇ ಸಿಗುತ್ತೆ. ನಂಬರ್ ಕೂಡ ಇಲ್ಲಿದೆ. ಆದರೆ ಭಾನುವಾರ ಮಾತ್ರ ಬರಬೇಡಿ, ಭಾನುವಾರ ಮಾತ್ರ ರಜಾ. ಯಾಕಂದರೆ ಭಾನುವಾರ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತೇಳಿ ರಜಾ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ತಿಂಡಿಗಳೆಲ್ಲ, ಅದರಲ್ಲೂ ಬೇಲ್ದಣ್ಣದ ಜ್ಯೂಸು ಚೆನ್ನಾಗಿದೆ. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಇದೆ, ಮತ್ತು ರಾಸಾಯನ ಅಂತ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಬಟ್ ಕಾಫಿ ಸಿಗಲ್ಲ, ಕಾಫಿ ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಗಾಗಿ ನೀವು ಜ್ಯೂಸ್ಗಳು ಕುಡಿಬೋದು. ತಿಂಡಿ ಮಾತ್ರ ಸಖತ್ತಾಗಿದೆ. ಒಂದ್ಸಲಿ ಹೋಟೆಲ್ ಹಳ್ಳಿ ಹಟ್ಟಿ ಟ್ರೈ ಮಾಡಿ. ಮೈಸೂರಿಗೆ ಬಂದಾಗ ಇಲ್ಲಿ ಬರೋದು ಮರಿಬೇಡಿ. ಆದರೆ ಇದು ಮಧ್ಯಾಹ್ನ ಹೊತ್ತಿರಲ್ಲ, ಬೆಳಿಗ್ಗೆ ನಿಮಗೆ 7:30 11 ಗಂಟೆ, 11:30, 12 ಗಂಟೆವರೆಗೂ ಕ್ಲೋಸ್ ಆಗುತ್ತೆ. ಎಷ್ಟೊತ್ತಿರುತ್ತೋ ಅಷ್ಟೊತ್ತರೆಗೂ ಇದು ಮಾಡ್ತಾರೆ. ಮತ್ತು ಹೋಟೆಲ್ ಅಷ್ಟೇ ತೆಗೆಯೋದು. ಭಾಳ ಚೆನ್ನಾಗಿದೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.